ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಾಟ್ಸಪ್ ಬೀಟಾ ಟೆಸ್ಟ್ ಜಾಯ್ನ್ ಆಗೋದು ಹೇಗೆ. ನೀವೇನಾದ್ರೂ ಬೀಟಾ ವರ್ಷನ್ ಜಾಯ್ನ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವ್ದು ಏನ್ ಬೆನಿಫಿಟ್ಸು, ನೀವು ಮೊದಲನೇದಾಗಿ ನೀವು ಬೀಟಾ ವರ್ಷನ್ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ಸ್ ಇದೆ. ಸೊ ಮೊದಲನೇದಾಗಿ ನಿಮ್ಗೆ ಇರುವಂತ ಬೆಸ್ಟ್ ಬೆನಿಫಿಟ್ ಏನಂದ್ರೆ ವಾಟ್ಸಪ್ ನ ಯಾವುದೇ ಒಂದು ಅಪ್ಡೇಟ್ ಬಂದ್ರು, ಎಕ್ಸಾಂಪಲ್ಗೆ ಈಗ UPI ಪೇಮೆಂಟ್ ಆಗಿರ್ಬೋದು, ಕೆಲವೊಂದು ಅಪ್ಡೇಟ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ನಿಮ್ಗೆ ಮೊದಲನೇದಾಗಿ ವಾಟ್ಸ್ಆಪ್ ಬೀಟಾ ಟೆಸ್ಟ್ ನಲ್ಲಿ ಬಿಡ್ತಾ ಇರ್ತಾರೆ, ಆಮೇಲೆ ಆಫಿಷಿಯಲ್ ಆಗಿ ಲಾಂಚ್ ಮಾಡ್ತಾರೆ. ಸೊ ನೀವು ಬೀಟಾ ಟೆಸ್ಟ್ ನಲ್ಲಿ ಇರೋದ್ರಿಂದ ಇಷ್ಟು ಬೆನಿಫಿಟ್ಸ್ ನಿಮ್ಗೆ ಇದೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನೀವೇನಾದ್ರು ಬೀಟಾ ಟೆಸ್ಟ್ ಜಾಯ್ನ್ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡು ನೀವು ಅಲ್ಲಿ ನೋಡ್ತೀರಾ. ಸೊ ಅವಾಗ ಏನಾಗಿರುತ್ತೆ, ಕೆಳಗೆ ನಿಮ್ಗೆ ಬೀಟಾ ಟೆಸ್ಟರ್ ಪ್ರೋಗ್ರಾಮ್ ಇಸ್ ಫುಲ್ ಅಂತ ಬರುತ್ತೆ. ಸೊ ಅವಾಗ ನೀವು ಯಾವ ರೀತಿ ಬೀಟಾ ಟೆಸ್ಟ್ ಜಾಯ್ನ್ ಆಗೋದು, ಸೊ ನಾನು ಹೇಳೋ ಒಂದು ಟ್ರಿಕ್ ಮುಖಾಂತರ ನೀವು ಈಸಿಯಾಗಿ ಬೀಟಾ ಟೆಸ್ಟರ್ಗೆ ಜಾಯ್ನ್ ಅನ್ನೋದು ಆಗ್ಬೋದು ಫ್ರೆಂಡ್ಸ್. ಅದು ಯಾವ ರೀತಿ ಅಂತೀರಾ, ಬನ್ನಿ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಸೊ ಫ್ರೆಂಡ್ಸ್, ನಾನೀಗ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಬೀಟಾ ಟೆಸ್ಟ್ ಜಾಯ್ನ್ ಆಗೋದು ಅಂತ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ನಮ್ಮ ಬ್ರೌಸರ್ ಓಪನ್ ಮಾಡ್ಕೊತೀನಿ. ನಾನಿಲ್ಲಿ ಟೈಪ್ ಮಾಡ್ತೀನಿ ವಾಟ್ಸಪ್ ಬೀಟಾ ಅಂತ. ಸೊ ವಾಟ್ಸಪ್ ಬೀಟಾ ಟೈಪ್ ಮಾಡ್ತಿದ್ದಾಗೆ ನಾನು ಹೇಳಿದಾಗೆ ವಾಟ್ಸಪ್ ಬೀಟಾ ಗೂಗಲ್ ಪ್ಲೇ ಅಂತ ಬರುತ್ತೆ. ಸೊ ಗೂಗಲ್ ಪ್ಲೇ ಬರ್ತಿದ್ದಾಗೆ ಬಿಕಮ್ ಎ ಟೆಸ್ಟರ್ ಅಂತ ಇದೆಯಲ್ಲ, ಸೊ ನೋಡ್ಬೋದು ನೀವು ಇಲ್ಲಿಗ. ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಾವು ಬೀಟಾ ವರ್ಷನ್ ಜಾಯ್ನ್ ಅನ್ನೋದು ಆಗ್ತೀವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಯು ಆರ್ ನೌ ಟೆಸ್ಟರ್. ಸೊ ನಾವೇನಾದ್ರು ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ಅದನ್ನ ಮತ್ತೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಬೀಟಾ ಟೆಸ್ಟ್ ಇಂದ ರಿಟರ್ನ್ ಅನ್ನೋದು ಬರ್ತೀವಿ ಫ್ರೆಂಡ್ಸ್. ಸೊ ನೋಡ್ತಾ ಇರಲ್ಲ ಫ್ರೆಂಡ್ಸ್, ಸೊ ಈ ರೀತಿ ಸಿಂಪಲ್ ಆಗಿ ಒಂದು ಕ್ಲಿಕ್ ಮುಖಾಂತರ ನಾವು ನಮ್ಮ ವಾಟ್ಸಪ್ ಬೀಟಾ ಟೆಸ್ಟರ್ಗೆ ಜಾಯ್ನ್ ಅನ್ನೋದು ಆಗ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ ಯಾವ ರೀತಿ ಬೀಟಾ ಟೆಸ್ಟ್ ಜಾಯ್ನ್ ಆಗೋದು ಅಂತ. ಸೊ ವಿಡಿಯೋ ನೋಡೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಒಳ್ಳೆ ಟೆಕ್ನಾಲಜಿ ಇನ್ಫಾರ್ಮೇಶನ್ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಓಕೆ ಫ್ರೆಂಡ್ಸ್, ಬಾಯ್.